ಲಾಸ್ಟ್ ಇಯರ್ ಕಾರ್ಗಿಲ್ ಯುದ್ಧ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದೀನಿ. ವಸಂತ್ಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನಾವು ನೋಡುವ ದೃಷ್ಟಿಕೋನ ಆ ಕಷ್ಟದ ಆಳವನ್ನ ನಿರ್ಧರಿಸುತ್ತೆ. ನಮಸ್ತೆ. ನನಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಕಾಡ್ತಾ ಇದೆ? ನಾನು ಯಾಕೆ ಇಷ್ಟೊಂದು ಸ್ಟ್ರೆಸ್ ಆಗಿದ್ದೀನಿ? ನನಗ್ ಮಾತ್ರ ಯಾಕೆ ಇಷ್ಟೊಂದು ಕಷ್ಟಗಳು ಅನ್ನೋ ಆಲೋಚನೆಗಳು ನಮ್ ಪ್ರತಿಯೊಬ್ಬರಿಗೂ ಬರ್ತಾನೆ ಇರುತ್ತಲ್ವಾ? ನಿಜ ಹೇಳ್ಬೇಕು ಅಂತಂದ್ರೆ ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಕಷ್ಟಗಳು ಇರುತ್ತೆ. ಅದನ್ನ ಎದುರಿಸ್ತಾ ಇರ್ತಾರೆ. ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ರಿಲೇಶನ್‌ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಆಗಿರಬಹುದು. ಏನೋ ಒಂದು ಡಿಸಪಾಯಿಂಟ್‌ಮೆಂಟು, ವರ್ಕ್ ಸ್ಟ್ರೆಸ್ಸು ಹೀಗೆ ಹಲವಾರು ಕಷ್ಟಗಳು ಇದ್ದೇ ಇರುತ್ತೆ. ಆದ್ರೆ ಒಬ್ರೊಬ್ರನ್ನ ನೀವು ಗಮನಿಸಿರ್ಬೋದು. ಎಷ್ಟು ಆರಾಮಾಗಿರ್ತಾರೆ ಅಂತಂದ್ರೆ, ಅವ್ರಿಗೇನು ಸಮಸ್ಯೆನೇ ಇಲ್ವೇನೋ ಲೈಫಲ್ಲಿ ಅಂತ ಅನ್ಸುತ್ತೆ. ಅವ್ರ ಕೆಲಸದಲ್ಲೂ ಏನು ಕಷ್ಟ ಇಲ್ಲ, ಅವ್ರ ಫ್ಯಾಮಿಲಿನಲ್ಲೂ ಏನು ಕಷ್ಟ ಇಲ್ಲ. ಹಾಗಾಗಿ ಅವ್ರು ಅಷ್ಟೊಂದು ಆರಾಮಾಗಿದ್ದಾರೆ ಅಂತ ನಮ್ಗ್ ಅನ್ನಿಸ್ಬಿಡತ್ತೆ. ಆದ್ರೆ ಇನ್ ಕೆಲವೊಬ್ರು ಇರ್ತಾರೆ, ಕಷ್ಟ ಬಂದ ತಕ್ಷಣ ನರಳಾಡ್ತಾರೆ, ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ. ಜೊತೆಗೆ ಅದ್ರ ಬಗ್ಗೆ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಗೊಣಗಾಡ್ತಾ ಇರ್ತಾರೆ. ಹಾಗಾದ್ರೆ ಇವರಿಬ್ರು ಮಧ್ಯ ಇರೋ ಈ ವ್ಯತ್ಯಾಸ ಯಾಕೆ ಬರುತ್ತೆ? ಒಬ್ರು ಅಷ್ಟು ಆರಾಮಾಗಿರ್ತಾರೆ, ಇನ್ನೊಬ್ರು ಇಷ್ಟೊಂದು ಸಫರ್ ಮಾಡ್ತಾರೆ ಲಿಟ್ರಲಿ. ಯಾಕೆ ಹೀಗಾಗತ್ತೆ? ಅನ್ನೋದನ್ನ ಇವತ್ತು ಕಥೆಯ ಮೂಲಕ ನಾವು ತಿಳ್ಕೊಳ್ಳೋಣ. ಫುಲ್ಲು ವಿಡಿಯೋನ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಂದ್ ಒಳ್ಳೆ ಫಸ್ಟ್ ಕ್ಲಾಸ್ ಎಸಿ ಟ್ರೈನು ಬೆಟ್ಟ ಗುಡ್ಡಗಳ ಮಧ್ಯ ಹೋಗ್ತಾ ಇರತ್ತೆ. ಮಳೆಗಾಲ ಬೇರೆ, ಎಲ್ಲಾ ಕಡೆ ಹಸಿರು ವಾತಾವರಣ ಇರುತ್ತೆ. ಹೊಲ ಗದ್ದೆಗಳು ಸಿಗ್ತಾ ಇರತ್ತೆ, ಕೆರೆ ನದಿಗಳು ಇರುತ್ತೆ. ಎಷ್ಟು ಚೆನ್ನಾಗಿರತ್ತೆ ಆ ವ್ಯೂನ ನೀವೇ ಯೋಚನೆ ಮಾಡಿ ನೋಡಿ. ಎಂಥವರು ಕೂಡ ಅದನ್ನ ಎಂಜಾಯ್ ಮಾಡ್ತಾರೆ. ಒಂಥರ ಮನಸ್ಸು ಹಗುರ ಮಾಡುವಂತ ಒಂದು ವಾತಾವರಣ. ಇಂಥ ಒಂದು ಸಂದರ್ಭದಲ್ಲಿ ಆ ಟ್ರೈನಲ್ಲಿ ಒಬ್ಬ ಹುಡುಗ ಕುದುರ್ತಾನೆ, ವಸಂತ್ ಅಂತ ಹೇಳಿ. ಅವನ್ ಮಾತ್ರ ಈ ವ್ಯೂನ ಎಂಜಾಯ್ ಮಾಡ್ತಿದ್ದಾನೆ ಅಂತ ಅನ್ಸಲ್ಲ. ಅಷ್ಟು ಒಂಥರ ಮನಸ್ಸು ಭಾರ ಮಾಡ್ಕೊಂಡು ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ಒಂದ್ ಸ್ವಲ್ಪ ಆದ್ಮೇಲೆ ತನ್ನ ಬ್ಯಾಗಲ್ಲಿರೋ ಲ್ಯಾಪ್ಟಾಪ್ನ ತೆಗೆದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ್ಗೆ ಏನಕ್ಕೆ ಬೇಜಾರಾಗಿರುತ್ತೆ ಅಂತಂದ್ರೆ, ನಾನು ಫ್ಲೈಟಲ್ಲಿ ಹೋಗ್ಬೇಕಿತ್ತು, ನಾನು ಪ್ರಾಜೆಕ್ಟ್ ಮ್ಯಾನೇಜರು, ನನಗೆ ಫ್ಲೈಟಲ್ಲಿ ಕಳ್ಸೋದ್ ಬಿಟ್ಟು ಇಂಥ ಒಂದು ಎಸಿ ಟ್ರೈನಲ್ಲಿ ಕಳಿಸ್ತಿದ್ದಾರಲ್ಲ ಅನ್ನೋದು ಅವನಿಗೆ ಇರೋ ಒಂದು ಬೇಜಾರು. ಈ ಒಂದು ಬೇಜಾರಿಗೆ ಅವನು ಆ ವ್ಯೂನ ಎಂಜಾಯ್ ಮಾಡ್ದೇನೆ, ಆ ಜರ್ನಿನ ಎಂಜಾಯ್ ಮಾಡದೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇವ್ರ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಕೂತಿರ್ತಾನೆ. ಅವ್ನು ಇವನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇವನ್ನ ಮಾತಾಡಿಸ್ತಾನೆ. ಸರ್, ನೀವು ಸಾಫ್ಟ್ವೇರ್ ಇಂಜಿನಿಯರಾ ಅಂತ ಕೇಳ್ತಾನೆ. ಆಗ ವಸಂತ ಹುಡ್ಗನ್ ಕಡೆ ತಿರುಗಿ ತನ್ನ ತಲೆ ಅಲ್ಲಾಡಿಸ್ತಾನೆ. ಹೌದು ಅಂತ ಹೇಳಿ ತನ್ನ ಕೆಲಸನ ಕಂಟಿನ್ಯೂ ಮಾಡ್ತಾನೆ. ಬೇರೆ ಏನು ಮಾತಾಡೋದಿಲ್ಲ. ಆ ಹುಡ್ಗ ಅಲ್ಲಿಯೇ ಸುಮ್ಮನೆ ಬಿಡೋದಿಲ್ಲ. ಮತ್ತೆ ಮಾತಾಡಿಸ್ತಾನೆ. ಸರ್, ನೀವು ತುಂಬಾನೇ ಬ್ಯುಸಿ ಅನ್ಸುತ್ತೆ, ತುಂಬಾನೇ ಕಷ್ಟಪಡ್ತೀರಾ. ನಿಮ್ಮಿಂದಾನೇ ನಮ್ ದೇಶ ಇಷ್ಟೊಂದು ಮುಂದೆ ಬಂದಿರೋದು. ನೀವೆಲ್ಲ ನಮ್ಗೆ ಎಷ್ಟು ಅನುಕೂಲ ಮಾಡ್ಕೊಟ್ಟಿದ್ದೀರಾ, ಸೌಲಭ್ಯಗಳನ್ನ ಕೊಟ್ಟಿದ್ದೀರಾ. ನಿಜವಾಗ್ಲೂ ನಿಮ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾನೆ ಹುಡುಗ. ಆಗ ವಸಂತ್ ಹೇಳ್ತಾನೆ, ನಾನು ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ನಾನು ಪ್ರಾಜೆಕ್ಟ್ ಮ್ಯಾನೇಜರು ಕೂಡ ಅಂತ ಹೇಳ್ತಾನೆ. ಆಗ ಹುಡುಗ ಹೇಳ್ತಾನೆ, ಹೌದಾ ಸರ್, ನೀವು ಪ್ರಾಜೆಕ್ಟ್ ಮ್ಯಾನೇಜರಾ? ಹಾಗಾದ್ರೆ ನಿಮಗೆ ತುಂಬಾ ಒಳ್ಳೆ ಸಂಬಳ ಬರ್ತಿರ್ಬೇಕಲ್ವಾ? ತುಂಬಾ ನೀವು ದುಡಿತಾ ಇರ್ಬೇಕಲ್ವಾ ಅಂತ ಕೇಳ್ತಾನೆ. ವಸಂತಿಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ಅವನ ಕಡೆ ತಿರುಗಿ ಹೇಳ್ತಾನೆ, ನಾವು ಎ ಸಿ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅಂದ ತಕ್ಷಣ ನಾವು ಕಷ್ಟ ಪಡಲ್ಲ ಅಂತಲ್ಲ, ತುಂಬಾನೇ ಕಷ್ಟ ಪಡ್ತೀವಿ. ಇಡೀ ದಿವಸ ಶ್ರಮ ಪಟ್ಟು ಕೆಲಸ ಮಾಡ್ತೀವಿ. ಆದ್ರೆ ಎಲ್ಲರಿಗೂ ಅದು ಕಣ್ಣಿಗೆ ಕಾಣಿಸಲ್ಲ. ನಮ್ಗೆ ಎಷ್ಟು ಸಂಬಳ ಸಿಗತ್ತೆ, ನಾವೆಷ್ಟು ದುಡಿತೀವಿ ಅನ್ನೋದ್ರ ಮೇಲೆ ಮಾತ್ರ ಕಣ್ಣು ಅಂತ ಸಿಟ್ಟು ಮಾಡ್ಕೊಂಡು ಆ ಹುಡುಗಂಗೆ ಉತ್ತರ ಕೊಡ್ತಾನೆ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ನೋಡಿ, ನಾನು ಪ್ರಾಜೆಕ್ಟ್ ಮ್ಯಾನೇಜರು. ಈ ಕಡೆ ಕ್ಲೈಂಟು ನಮ್ಗೆ ಕೆಲಸ ಕೊಡ್ತಾರೆ, ಈ ಕಡೆ ಕಂಪ್ನಿ ಮಾಲೀಕರು ನಮ್ ಕೈಯಿಂದ ಕೆಲಸ ತಗೊಳ್ತಾರೆ. ಇವರಿಬ್ರು ಮಧ್ಯ ಸೇರ್ಕೊಂಡು ನಾವು ವಿಲ ವಿಲ ಒದ್ಲಾಡ್ತಾ ಇರ್ತೀವಿ. ಒಂಥರ ಹೇಳ್ಬೇಕು ಅಂದ್ರೆ ಒಂದು ಸ್ಯಾಂಡ್ವಿಚ್ ಸಿಚುಯೇಷನ್ ಆಗ್ಬಿಟ್ಟಿರುತ್ತೆ ನಮ್ದು. ಇದ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಇಬ್ರಿಂಗ ಗುಂಡಿನ ಚಕಮಕಿಯಲ್ಲಿ ಒದ್ಲಾಡಿ ಹೋಗ್ತೀವಿ ನಾವು. ಆ ನರಳಾಟದ ಬಗ್ಗೆ ನಿಮ್ಗೇನೂ ಐಡಿಯಾ ಇಲ್ಲ ಅಂತ ಹೇಳ್ತಾನೆ ವಸಂತ್. ಆಗ ಆ ಹುಡುಗ ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ಸರ್, ನನಗ್ ಗೊತ್ತು, ಗುಂಡಿನ ಚಕಮಕಿ ಮಧ್ಯ ಸಿಕ್ಕಾಕೊಂಡ್ರೆ ಎಂಥ ಪರಿಸ್ಥಿತಿ ಇರುತ್ತೆ, ಆ ವ್ಯಕ್ತಿ ನರಳಾಟ ಏನು ಅನ್ನೋದು ನನಗ್ ಗೊತ್ತು ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಡ್ತಾನೆ. ಸರ್, ನನ್ನ ಹೆಸರು ಕ್ಯಾಪ್ಟನ್ ಸಮಂತ್ ಅಂತ ಹೇಳಿ. ನಾನು ಜಮ್ಮು ಕಾಶ್ಮೀರ್ ರೈಫಲ್ ಪಡೆಗೆ ಸೇರಿದವನು. ಲಾಸ್ಟ್ ಇಯರ್ ಕಾರ್ಗಿಲ್ ಯುದ್ಧ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀನಿ. ನಮ್ಮ 30 ಸೈನಿಕರಿಗೆ ಒಂದು ಆರ್ಡರ್ ಬಂದಿತ್ತು. 4872 ಶಿಖರ ಅಲ್ಲೊಂದಿದೆ. ಅದನ್ನ ವಶಪಡಿಸ್ಕೊಂಡು ಅಲ್ಲಿ ಭಾರತದ ಧ್ವಜವನ್ನ ನಾವು ಹಾರಿಸ್ಬೇಕು ಅಂತ ಹೇಳಿ ನಮ್ಗೆ ಒಂದು ಆರ್ಡರ್ ಬಂದಿತ್ತು. ನಾವು 30 ಜನನು ಸೈನಿಕರು ರಾತ್ರಿ ಹೊತ್ತು ಆ ಶಿಖರಕ್ಕೆ ಹೋಗಿ ಧ್ವಜನ ಹಾರಿಸಿ ಬರೋಷ್ಟೊತ್ತಿಗೆ ಬೆಳಗ್ಗೆ ಆಗೋಗಿತ್ತು. ರಾತ್ರಿ ಹೊರಟಿದ್ವಿ. ಆ ಗುಂಡಿನ ಚಕಮಕಿಯಲ್ಲಿ ಉಳಿದಿದ್ದು ಬರೀ 4 ಜನ. ಇನ್ನೂ 26 ಜನ ಸತ್ ಹೋದ್ರು. ಆ 4 ಜನದಲ್ಲಿ
ಇನ್ನೊಬ್ರಿಗೆ ಮತ್ತೆ ಗಾಯ ಆಯ್ತು ಗುಂಡಿನಿಂದ, ಅವರನ್ನ ಬದುಕ್ಸಕ್ ಹೋಗಿ ನನ್ನ ಎಡಗೈನ ಕಳ್ಕೊಂಡೆ, ಇವಾಗ ಇರೋದು ನನಗೆ ಮರದ ಕೈ ಅಂತ ಹೇಳಿ ತನ್ನ ಕೈಯನ್ನ ತೋರಿಸ್ತಾನೆ. ವಸಂತ್‌ಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ನಿಂತ್ಕೊಂಡು ಆ ಕ್ಯಾಪ್ಟನ್ ಸಮರ್ಥ್‌ಗೆ ಸಲ್ಯೂಟ್ ಮಾಡ್ತಾನೆ. ನಂತರ ಆ ಎಡಗೈನ ಮುಟ್ತಾನೆ. ಆ ಎಡಗೈನ ಮುಟ್ಟಿದಾಗ ಆ ವೈರಿಯನ್ನ ಮೆಟ್ಟಿದ, ಆ ಭಾರತ ಧ್ವಜವನ್ನ ಹಾರಿಸಿದ, ಮತ್ತೆ ಯೋಧರನ್ನು ರಕ್ಷಿಸಿದ ಆ ಕೈಯನ್ನ ನೋಡಿ ಕೈ ಮುಗಿದ್ಬಿಡ್ತಾನೆ. ಆದ್ರೆ ನನ್ಗೇನು ಬೇಜಾರಿಲ್ಲ ಸರ್. ಬಲ್ಗೈ ಇದೆಯಲ್ಲ ಇನ್ನು ಅದಷ್ಟು ಸಾಕು ನಾನು ದೇಶ ಸೇವೆ ಮಾಡೋದಿಕ್ಕೆ ಅಂತ ಹೆಮ್ಮೆಯಿಂದ ಖುಷಿಯಾಗಿ ಹೇಳ್ತಾನೆ. ಆಮೇಲೆ ಆ ತರುಣಂದು ಅಂದ್ರೆ ಕ್ಯಾಪ್ಟನ್ ಸಮಂತ್‌ದು ಸ್ಟಾಪ್ ಬರುತ್ತೆ. ಅವನು ಸೂಟ್‌ಕೇಸ್ ತಗೊಂಡು ವಸಂತಿಗೆ ಬಾಯ್ ಹೇಳಿ ಹೊರ್ಟೋಗ್ತಾನೆ. ಒಂದು ಕ್ಷಣ ವಸಂತ್ ತನ್ನ ಕಷ್ಟನೆಲ್ಲ ಮರ್ತ್ ಹೋಗ್ತಾನೆ. ಇಷ್ಟೋ ತನಕ ಅವನೇನ್ ಹೇಳಿದ್ದ ತನ್ನ ಒಂದು ಕೆಲ್ಸದ ಬಗ್ಗೆ, ಅಲ್ಲಿರೋ ಒಂದು ಸವಾಲುಗಳ ಬಗ್ಗೆ, ಏನೇನ್ ಹೇಳಿದ್ನೋ ಎಲ್ಲದ್ರ ಬಗ್ಗೆನೂ ಮರ್ತ್ ಹೋಗ್ತಾನೆ. ಮೈ ಎಲ್ಲ ಝುಮ್ ಅನ್ನಿಸ್ಬಿಡುತ್ತೆ. ಸುಮ್ನೆ ಕುತ್ಕೊಂಡ್ಬಿಡ್ತಾನೆ. ಈ ಕಥೆನ ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ ಬರೆದಿರುವ ಕರುಣಾಳು ಬಾ ಬೆಳಕೆ ಪುಸ್ತಕದಲ್ಲಿ ಓದಿರುವಂತದ್ದು. ಈ ಕಥೆಯಿಂದ ನಮಗೇನ್ ಅರ್ಥ ಆಗತ್ತೆ ಅಂತಂದ್ರೆ, ಪ್ರತಿಯೊಬ್ರು ಜೀವನದಲ್ಲೂ ಸಮಸ್ಯೆ ಇರುತ್ತೆ, ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ನಾವು ನೋಡುವ ದೃಷ್ಟಿಕೋನ ಆ ಕಷ್ಟದ ಆಳವನ್ನ ನಿರ್ಧರಿಸುತ್ತೆ. ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಬೇರೆಯವರು ಕಷ್ಟ ಇಲ್ಲ ಅಥವಾ ನನಗೇ ಕಷ್ಟ ಜಾಸ್ತಿ, ಅವ್ರು ಆರಾಮಾಗಿದ್ದಾರೆ ಅಂದ್ಕೊಂಡ್ರೆ ನಮ್ ಕಷ್ಟ ಬೆಟ್ಟದಷ್ಟು ದೊಡ್ಡದಾಗಿ ಕಾಣುತ್ತೆ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಂದ ನಾವು ನೋಡಿದಾಗ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ? ಹಾಗೆ ನಾವ್ ಈ ತರ ಯೋಚನೆ ಮಾಡಿದ್ರೆ ನಮ್ ಕಷ್ಟನೂ ಅಷ್ಟೇ ಬೆಟ್ಟದಷ್ಟು ದೊಡ್ಡದಾಗಿ ಕಾಣುತ್ತೆ. ಆ ಕಾರಣಕ್ಕಾಗಿ ನಾವ್ ಯೋಚನೆ ಮಾಡೋ ರೀತಿಯನ್ನ ಬದಲಾಯಿಸ್ಕೋಬೇಕು. ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಇದು ನನ್ನ ಆಯ್ಕೆ, ಇದು ನನ್ನ ಜವಾಬ್ದಾರಿ, ಇದು ನನ್ನ ಕರ್ತವ್ಯ, ಕಾಯಕವೇ ಕೆಲಸ ಕರ್ತವ್ಯವೇ ಬದುಕು ಅಂತ ನಾವು ಕೆಲಸ ಮಾಡಿದಾಗ ನೀರ್ ಕುಡ್ದಷ್ಟು ಸುಲಭವಾಗಿ ನಾವು ಕಷ್ಟಗಳನ್ನ ಎದುರಿಸ್ಬೋದು, ಅಲ್ಲಿರೋ ಸವಾಲುಗಳನ್ನ ಎದುರಿಸ್ಬೋದು. ಆದ್ರೆ ಯಾವಾಗ ಇಲ್ಲ ನನ್ನ ಕಷ್ಟನೇ ಜಾಸ್ತಿ, ನನ್ ಕಷ್ಟನೇ ದೊಡ್ಡದು ಅಂತ ನಾವು ಅನ್ಕೊಂಡಾಗ ನಮ್ಗೆ ಸೆಲ್ಫ್ ವಿಕ್ಟಿಮೈಸೇಷನ್ ಆಗತ್ತೆ. ಅಂದ್ರೆ ನಮ್ಮನ್ನೇ ನಾವು ಅಯ್ಯೋ ಪಾಪ ಅನ್ಕೊಂಡು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡೋದಕ್ಕೆ ಪ್ರಾರಂಭಿಸ್ತೀವಿ. ಆಗ ನಾವು ಸಂತ್ರಸ್ತರಾಗ್ಬಿಡ್ತೀವಿ ಹೊರತು ಈ ಒಂದು ಸವಾಲುಗಳನ್ನ ಎದುರಿಸುವ ಒಂದು ಸಾಮರ್ಥ್ಯ ನಮ್ಮದಾಗಲ್ಲ. ನಮಗ್ ಕಷ್ಟಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಕ್ ಆಗದಿದ್ರುನು ಅದನ್ನ ನಿಭಾಯಿಸೋ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳೋ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ. ಅದನ್ನ ನಾವು ಕಲ್ತ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.